ಸರ್, ಉದ್ಯಮಿಗಳ ಮೇಲೆ ಐಟಿ ಮೂಲಕ ಒಂದ್ ರೀತಿಯಾದಂತಹ ದಬ್ಬಾಳಿಕೆ ಆಗ್ತಿದೆ ಅನ್ನುವಂತಹ ನೋಡಿ, ಇಡೀ ರಾಷ್ಟ್ರದಲ್ಲಿ ಇದು ಒಂದು ಪ್ರವೃತ್ತಿ ಬೆಳೆಸಿದ್ದಾರೆ. ಕಳೆದ 10 ವರ್ಷದಿಂದ ಐಟಿ, ಇಡಿ ಮತ್ತೆ GST ಹರಾಸ್ಮೆಂಟ್ ಉದ್ಯಮಿಗಳಿಗೆ ಆಗ್ತಾ ಇದೆ. ಯಾವ ಉದ್ಯಮಿಗಳಿಗೆ? ಯಾರು SME MSME ಮಾಡ್ತಾರೆ ಮತ್ತೆ ಇಂಡಸ್ಟ್ರಿಯಲಿಸ್ಟ್ಗೆ, ಯಾರು ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ ಅವರಿಗೆ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಇದು 2ನೇದು 3ನೇ ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು. ನೀವು ಯಾರಿಗೆ ಖಾಸಗಿಯಾಗಿ ಮಾತಾಡಿ ಉದ್ಯಮಿಗಳಿಗೆ ಇದು ಹರಾಸ್ಮೆಂಟ್ ಇದೆ. GST ಹರಾಸ್ಮೆಂಟ್ ನಡೀತಾ ಇದೆ, ಐಟಿ ಇಡಿ ನಡೀತಾ ಇದೆ. ಇದು ಬರೇ ಇಂಥ ವ್ಯಕ್ತಿಗಳಿಗೆ, ಯಾರು ಕೇಂದ್ರ ಸರ್ಕಾರ ಮಾತು ಕೇಳಲ್ಲ. ದೊಡ್ಡ ವ್ಯಕ್ತಿಗಳು ಯಾರಿರ್ತಾರೆ, ಅದಾನಿ ಅಂಬಾನಿ ಅಂತವರಿಗೆ ಐಟಿ ಇಡಿ ಏನೂ ಇಲ್ಲ. ಇನ್ಫ್ಯಾಕ್ಟ್ ಗೌರ್ಮೆಂಟ್ ಅವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಆಳ್ಮಕ್ಳಾಗಿ ಸರ್ಕಾರದವ್ರು ದುಡಿತಾ ಇದ್ದಾರೆ. ಯಾವ ರೀತಿ ಅವರಿಗೆ ಹೊಸ ಬಿಸ್ನೆಸ್ ತರಬೇಕು, ಹೇಗೆ ಅವರಿಗೆ ಬಂಡವಾಳದ ಅವಕಾಶ ಹೆಚ್ಚು ಮಾಡಿಕೊಡ್ಬೇಕು, ಹೇಗೆ ನೀತಿಗಳನ್ನ ಯೋಜನೆಗಳನ್ನ ಅವ್ರ ಪರವಾಗಿ ಮಾಡಬೇಕಾಗಿರೋದೇ ನಡೆದಿರೋದೆ ಹೊರತು ಬೇರೆ ಯಾರಿಗೂ ಈ ಕೇಂದ್ರ ಸರ್ಕಾರ ಇಲ್ಲ. ಇದು ಬರೀ ಕೆಲವು ಬಂಡವಾಳಶಾಹಿಗಳಿಗೆ ಮಾತ್ರ ಇರೋದು. ಕೆಲವೊಂದ್ ಕಡೆ ಐಟಿ ಅಧಿಕಾರಿಗಳು ಇದ್ದಂತಹ ಸಮಯದಲ್ಲಿ ಅವರು ಗುಂಡಾರಿಸ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದೇ ಹರಾಸ್ಮೆಂಟ್ ಎಷ್ಟಾಗಿರ್ಬೋದು ನೋಡಿ. ಅಂಡ್ ಇಡೀ ಸಾಮಾನ್ಯ ಜನರಿಗೂ ನೋಡಿ ಸರ್, ನೀವು ಎಲ್ಲರೂ ಹೇಳ್ತಾರೆ ಡಿಜಿಟಲ್ ಇಂಡಿಯಾನಲ್ಲಿ ಅದು ಆಗಿದೆ ಇದು ಆಗಿದೆ ಅಂದ್ಬಿಟ್ಟು, ನೀವು ಯಾರೇ ಸಾಮಾನ್ಯ ವ್ಯಕ್ತಿಗೂ ಮಾತಾಡ್ಕೊಂಡು ಕೇಳ್ಕೊಂಡ್ರು ಕೂಡ ಐಟಿ ರಿಯಂಬರ್ಸ್ಮೆಂಟ್ಸ್ ಬಗ್ಗೆ ಇರ್ಬೋದು ಅಥವಾ ನಿಮ್ GST ಬಗ್ಗೆ ಇರ್ಬೋದು, ಎಷ್ಟು ಹರಾಸ್ಮೆಂಟ್ ನಡೆದಿದೆ ತಾವು ಸಾಮಾನ್ಯ ಜನರ ಹತ್ರ ನೀವು ಒಂದು ಸರ್ವೇನೇ ಮಾಡಬೇಡಿ, ಹೋಗಿ ಒಂದು ಸಮೀಕ್ಷೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಆದ್ರಿಂದ ಇದು ಕೇಂದ್ರ ಸರ್ಕಾರದ ಇದು ಹೊಸ ಆಯುಧ ಇದೆ ಶ್ರೀಸಾಮಾನ್ಯನಿಗೆ ತೊಂದರೆ ಕೊಡ್ಲಿಕ್ಕೆ. ಇದು ಅದೇ ಅಂಗಲ್ ನೋಡ್ತಿದ್ದೀರಾ ನೋಡಿ, ಇದು ನಾವು ಹೇಳೋದಲ್ಲ, ಕುಟುಂಬದವರೇ ಹೇಳಿದಾರಲ್ಲ. ನಾನು ಹೇಳಿದ್ರೆ ರಾಜಕೀಯ ಅಂತ ಹೇಳ್ಬೋದು ತಾವು, ಆದ್ರೆ ವೆನ್ ದೇರ್ ಓನ್ ಫ್ಯಾಮಿಲಿ ಮೆಂಬರ್ ಇಸ್ ಸೇಯಿಂಗ್ ಸೋ, ಏನ್ ಹೇಳ್ಬೇಕು ಇದಕ್ಕೆ? ಹಿಂದೆ ಇಲ್ಲಿ ಒಂದು ಘಟನೆನೂ ನಡೆದಿದೆ ಅಲ್ಲ, ಅದ್ರದ್ದು ಯಾರು ಬಿಚ್ಚ ಹೇಳಕ್ ಆಗೋದಿಲ್ಲ. ಬಟ್ ಅದನ್ನು ಹಾಗೆ ಆಗಿದೆ ಅಂತ ಎಲ್ಲರದ್ದು ಅನುಮಾನ ಇದೆ. ಬ್ರದರ್ ಹೇಳಿದ್ರು ಸರ್, ದೂರ್ನಲ್ಲಿ ಆ ತರದ್ದೇನು ಉಲ್ಲೇಖ ಆಗಿಲ್ಲ ಅನ್ನೋ ವಿಚಾರದ ಈಗ ದೂರು ಕೊಟ್ಟಾಗ ಅದನ್ನು ಉಲ್ಲೇಖ ಮಾಡಿಲ್ಲ ಐಟಿ ಆಫೀಸರ್ಸ್ ಅಂತ. ಇಲ್ಲ, ಐಟಿ ಆಫೀಸರ್ಸ್ಗೆ ಕಂಪ್ಲೇಂಟ್ ಕೊಡ್ತಾರ. ಈಗ ತನಿಖೆ ಆಗ್ಲಿ. ಈಗ ರಾಯ್ ಅವರು ಕೆಳಮಟ್ಟದಿಂದ ಬೆಳ್ಕೊಂಡು ಬಂದಂತ ವ್ಯಕ್ತಿ, ಅಂತ ಏನ್ ಡೆಸ್ಪಿರೇಷನ್ ಇತ್ತು ಅಥವಾ ಅಂತದೇನು ಹತಾಶರಾಗಿದ್ರು ಯಾವುದಕ್ಕೆ, ಅಥವಾ ಅಂತದೇನು ಮನಸ್ಸಿಗೆ ನೊಂದ್ಕೊಂಡಿದ್ರು? ನಾನು ಓದಿರೋ ಪ್ರಕಾರ ಅವ್ರದ್ದು ಬಿಸ್ನೆಸ್ ಮಾಡಲು ಡೆಟ್ ಫ್ರೀ ಅಂತ, ಅಂದ್ರೆ ಯಾವುದೇ ಸಾಲ ಇರಲಾರ್ದೆ ಬಿಸ್ನೆಸ್ ಮಾಡ್ಬೇಕಂತ ಅವ್ರದ್ದು ಒಂದು ಯಾವಾಗ್ಲೂ ಏನು ಜನರಿಗೆ ಸಲಹೆ ಕೊಡ್ತಾ ಇದ್ರು ಅಂತ ನಾನು ಓದಿದೆ ಪೇಪರ್ನಲ್ಲಿ ಇವತ್ತು. ಮತ್ತೆ ಅಂತ ವ್ಯಕ್ತಿಗೆ ಏನು ಸಾಲ ಇಲ್ಲ, ಏನಿಲ್ಲ, ಮತ್ತೆ ಯಾಕಂತ ಒಂದು ನಿರ್ಧಾರ ತಗೊಂಡ್ರು? ಏನು ಸಾಂಸಾರಿಕ ಸಮಸ್ಯೆನೂ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಅವ್ರದೇ ಕುಟುಂಬದವರು ಐಟಿ ಇಡಿ ಅಂದಾಗ ಏನಿದೆ, ತನಿಖೆನಲ್ಲಿ ಹೊರಗೆ ಬರಲಿ. ಬಟ್ ದಿಸ್ ಈಸ್ ಗೋಯಿಂಗ್ ಆನ್ ಥ್ರೂ ಔಟ್ ದ ಕಂಟ್ರಿ. ಐಟಿ ಆಫೀಸರ್ಸ್ ಈಗ ಅವ್ರನ್ನು ತನಿಖೆಗೆ ಒಳಪಡಿಸಬೇಕಾಗುತ್ತೆ, ಖಂಡಿತವಾಗಿ ಮಾಡಬೇಕಾಗುತ್ತೆ. ಈಗ ಕ್ರೈಮ್ ಸೀನ್ ನಲ್ಲಿ ಅವ್ರು ಇದ್ರಲ್ವಾ, ಯಾವಾಗ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ಅದೇ ಪ್ರಮೈಸಸ್ ನಲ್ಲಿ ಇದ್ರು, ಅದೇ ಮನೆಯಲ್ಲಿದ್ರು. ಯಾರ್ಯಾರು ಇರ್ತಾರೆ ಎಲ್ಲರಿಗೂ ತನಿಖೆಗೆ ಒಳಪಡಿಸಬೇಕಾಗ್ತದೆ. ಅದು ಅವ್ರ ಕಚೇರಿದವ್ರು ಇರ್ಬೋದು, ಐಟಿ ಕಚೇರಿದವ್ರು ಇರ್ಬೋದು, ಖಾಸಗಿ ಕಚೇರಿದವ್ರು ಇರ್ಬೋದು. ಸರ್, ಕೇಂದ್ರ ಬಜೆಟ್ ಪ್ರತಿ ವರ್ಷ ನಿರೀಕ್ಷೆ ಮಾಡ್ತೀರಾ ಅನ್ಕೊಂಡಿದ್ದೀರಾ? ಇಲ್ಲ ನೋಡಿ, ನಾನಂತೂ ನಿರೀಕ್ಷೆಗಳೇ ನಂದು ಶೂನ್ಯ. ಕೇಂದ್ರ ಸರ್ಕಾರದಿಂದ 12 ವರ್ಷ ಆಯ್ತು. ಕರ್ನಾಟಕಕ್ಕೆ ಏನ್ ಕೊಟ್ಟಿದ್ದಾರೆ ಹೇಳಿ? ಅಥವಾ ಏನ್ ಘೋಷಣೆ ಮಾಡಿದ್ದಾರೆ ಅದು ಅನುಷ್ಠಾನಕ್ಕೆ ಆಗಿದೆಯಾ ಹೇಳಿ? ನಿರ್ಮಲಾ ಸೀತಾರಾಮ್ ಅವರು 2 ಸರಿ ಇಲ್ಲಿಂದಾನೇ ಆರ್ಸ್ ಹೋಗಿರೋದು. ಅಟ್ಲೀಸ್ಟ್ ಕನ್ನಡಿಗರ ಒಂದು ಸ್ವಲ್ಪ ಮಟ್ಟಿನ ಋಣ ತೀರಿಸಬಹುದಾ ಇಲ್ಲ ಅಂತ ಯೋಚನೆ ಮಾಡಿಬಿಟ್ಟು ಏನಾದ್ರೂ ಮಾಡಿದಾರ ವಿಶೇಷವಾಗಿ ನಮಗೆ ಹೇಳಿ? ಈಗ ನಾವು ಯಾವ ಸ್ಥಿತಿಗೆ ಬಂದ್ಬಿಟ್ಟಿದೀವಿ ಅಂದ್ರೆ ಕರ್ನಾಟಕದವ್ರು ನಾವು ಅವ್ರದ್ದೇನು ಸಾಲವನ್ನು ನಾವು ಕೊಟ್ಟಿದೀವಿ ಅದು ತೀರಿಸಿದ್ರೆ ಸಾಕಾಗಿದೆ. ನಮ್ GST ಪಾಲ್ ಬಂದ್ರೆ ಸಾಕಾಗಿದೆ ನಮ್ಗೆ. ನಾವೇನ್ JJM ನಲ್ಲಿ 15,000 ಕೋಟಿ ರೂಪಾಯಿ ಹಣ ಕೊಟ್ಟಿದೀವಿ, ಅದು ಬಂದ್ರೆ ಸಾಕಾಗಿದೆ. 2,500 ಕೋಟಿ ರೂಪಾಯಿ ಏನು 15 ಫೈನಾನ್ಸ್ ನಮ್ಮ ಪಂಚಾಯತ್ ಅದು ಬಂದ್ರೆ ಸಾಕಾಗಿದೆ. ನಾವೇನ್ ತೆರಿಗೆ ಕೊಡ್ತಾ ಇದೀವಿ ಅದ್ರ ಪಾಲ್ ಬಂದ್ರೆ ಸಾಕಾಗಿದೆ ನಮ್ಗೆ. ನಂದಂತೂ
ಮೋದಿ ಸರ್ಕಾರದಿಂದ ಇರ್ಬೋದು, ಕೇಂದ್ರ ಸರ್ಕಾರದಿಂದ ಇರ್ಬೋದು, ಈ ಬಜೆಟ್ ಇಂದ ಇರ್ಬೋದು, ಶೂನ್ಯ ನಿರೀಕ್ಷೆ ಇದೆ. ನಮ್ಮ ಪಾಲ್ ನಮ್ ಕೊಡಿ ಸ್ವಾಮಿ, ನಾವು ದೇಶನೂ ಕಟ್ತೀವಿ, ರಾಜ್ಯನೂ ಕಟ್ತೀವಿ. ಲೋಕಾಯುಕ್ತ ಟ್ರ್ಯಾಪ್ಗಳು ಪೊಲೀಸ್ ಆಫೀಸರ್ಸ್ ಒಳಗಾಗ್ತಾ ಇರೋದು ಸರ್ಕಾರಕ್ಕೂ ಒಂದ್ ರೀತಿ ಮುಜುಗರ ಅಲ್ಲ ಇದು? ನೋಡಿ ಯಾರು ಉಪ್ಪು ತಿಂದಿದ್ದಾರೆ ಅವ್ರು ನೀರು ಕುಡಿಲೇಬೇಕಾ? ಈಗ ಲೋಕಾಯುಕ್ತ ಟ್ರ್ಯಾಪ್ ಮಾಡೋದು ತಪ್ಪಂತ ಯಾಕೆ ಹೇಳ್ಬೇಕು? ನಾವು ತಿದ್ಕೋಬೇಕಲ್ವಾ? ನಾನು ಕ್ಲೀನ್ ಇದ್ರೆ, ನಾನು ಶುದ್ಧನಾಗಿದ್ರೆ ನನಗೆ ಅದಕ್ಕೆ ಹೆದರಿಕೆ ಇರಬೇಕು. ನಾನು ಪ್ರಾಮಾಣಿಕ ಇದ್ರೆ ನಾನು ಯಾರು ಲೋಕಾಯುಕ್ತಕ್ಕೂ ಹೆದರೋದು ಬೇಡ, ಸರ್ಕಾರಕ್ಕೂ ಹೆದರೋದು ಬೇಡ. ನೀವು ಪ್ರಾಮಾಣಿಕರಿಲ್ಲ ಅಂದ್ರೇನೆ ಇದು ಟ್ರ್ಯಾಪ್ ಆಗ್ತದೆ, ಅದು ಆಗ್ತದೆ, ಇದು ಆಗ್ತದೆ. ಇದು ಮಾಡೋ ತಪ್ಪು ಅಂತ ನಾವ್ ಹೆಂಗ್ ಹೇಳಕ್ಕಾಗ್ತದೆ? ನಮಗೆ ಜನರು ಆಯ್ಕೆ ಮಾಡಿರೋದು ಒಂದು ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡ್ಲಿಕ್ಕೆ. ಅದಕ್ಕೆ ನಾವು ಭದ್ರ ಆಗಿದ್ದೇವೆ. ಯಾರು ಕೂಡ ಟ್ರ್ಯಾಪ್ ಆಗಿರ್ಬೋದು ಅಥವಾ ಹಿಂಗೆ ಭ್ರಷ್ಟಾಚಾರದಲ್ಲಿ ತೊಡಗಿರ್ಬೋದು, ಅವ್ರು ನಮ್ಮ ಸರ್ಕಾರ 0 ಟಾಲರೆನ್ಸ್ ಇದೆ ಅದಕ್ಕೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.